ಬೆಂಗಳೂರಲ್ಲಿ ಮಗನಿಂದಲೇ ತಂದೆ ತಾಯಿಯ ಕೊಲೆ ನಡೆದಿದೆ. ಹಣ ಕೊಡದೇ ಇರೋ ವಿಚಾರಕ್ಕೆ ಚಾಕುವಿನಿಂದ ಇರಿದು ಮರ್ಡರ್ ಮಾಡಿದ್ದಾನೆ. ಎಚ್ಎಎಲ್ನ ವಿಜ್ಞಾನ ನಗರದ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿರೋದು. ಬೆಂಗಳೂರಲ್ಲಿ ಹಣ ಕೊಡದೇ ಇರೋ ವಿಚಾರಕ್ಕೆ ತಂದೆ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ ಈ ಪುತ್ರ. ನವೀನ್ ಚಂದ್ರ ಭಟ್, ಶ್ಯಾಮಲಾ ಭಟ್ ಕೊಲೆಯಾದವರು. 33 ವರ್ಷದ ಮಗ ರೋಹನ್ ಚಂದ್ರ ಭಟ್ನಿಂದಾನೇ ಕೊಲೆಯಾದಂಥ ದುರ್ದೈವಿಗಳು. ಸದ್ಯ ಆರೋಪಿ ರೋಹನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. 4 ಲಕ್ಷ ಕೊಡುವಂತೆ ಪೀಡಿಸಿದಾನೆ ತಂದೆಗೆ. ಆಗ ಹಣ ಕೊಡದೇ ಇರೋ ಕಾರಣಕ್ಕೆ ಕೋಪದಿಂದ ಇಬ್ಬರಿಗೂ ಚಾಕುವಿನಿಂದ ಇರಿದಿದ್ದಾನೆ. ತಂದೆಗೆ ಪಕ್ಕೆಲುಬಿಗೆ ಹಾಗೆ ತಾಯಿಗೆ ಕತ್ತಿಗೆ ಇರಿದು ಕೊಲೆ ಮಾಡಿದ್ದಾನೆ. ಎಚ್ಎಎಲ್ ಠಾಣೆ ಪೊಲೀಸರಿಂದ ತನಿಖೆ ಆರಂಭ ಆಗಿದೆ. ಇನ್ನು ತಂದೆ ನಿವೃತ್ತ ನೇವಿ ಕ್ಯಾಪ್ಟನ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ತಾಯಿ ಡೆಂಟಿಸ್ಟ್ ಆಗಿದ್ರಂತೆ ಶ್ಯಾಮಲಾ ಭಟ್. ಅಮೆರಿಕಾದಲ್ಲೇ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಆರೋಪಿ ರೋಹನ್ ಭಟ್ ಇಂಥ ಕೆಲಸ ಮಾಡಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರೋಹನ್ ಸದ್ಯಕ್ಕೆ ಯಾವುದೇ ಕೆಲಸ ಇಲ್ಲದೆ ಮನೆಯಲ್ಲೇ ಕುಳಿತಿದ್ದ. 4 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ತಂದೆ ತಾಯಿ ಕೊಡೋಕೆ ಒಪ್ಪಿಲ್ಲ. ಈ ಕಾರಣಕ್ಕೆ ಸಿಟ್ಟಾಗಿ ಚಾಕುವಿನಿಂದ ಇಬ್ಬರನ್ನು ಇರಿದು ಕೊಲೆ ಮಾಡಿದ್ದಾನೆ. ಮೃತದೇಹಗಳು ಬೌರಿಂಗ್ ಆಸ್ಪತ್ರೆಗೆ ರವಾನೆ ಆಗಿವೆ. ಸದ್ಯ ಅಮೆರಿಕಾದಲ್ಲಿರುವಂತಹ ದಂಪತಿಯ ಮಗಳು ಆಗಮಿಸ್ತಾ ಇದ್ದಂತೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ನಾಲ್ಕು ಲಕ್ಷಕ್ಕೆ ಬೇಡಿಕೆ ಇಟ್ಟು ತಂದೆ ತಾಯಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಈ ಕೊಲೆ ನಡೆದಿದೆ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. 4 ಲಕ್ಷದ ಹಣದ ರೂಪಾಯಿಗೋಸ್ಕರ ತಂದೆ ತಾಯಿಯನ್ನ ಮಗನೇ ಕೊಲೆ ಮಾಡಿರುವಂತಹ ಘಟನೆ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದಲ್ಲಿ ನಡೆದಿರುವಂಥದ್ದು. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಈ ಒಂದು ವಿಲ್ಲಾ ಏನಿದೆ ಆದರ್ಶ ವಿಸ್ತಾ ಅಂತೇಳಿ ಒಂದು ವಿಲ್ಲಾಗಳ ಒಳಗಡೆ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ನವೀನ್ ಚಂದ್ರ ಭಟ್ ಅಂತೇಳಿ ಮತ್ತೆ ಶ್ಯಾಮಲಾ ಭಟ್ ಅಂತ ಇಬ್ಬರನ್ನು ಕೂಡ ಮಗ ರೋಹನ್ ಭಟ್ ಕೊಲೆ ಮಾಡಿರುವಂಥ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವಂಥದ್ದು. ಬುಧವಾರ ಬೆಳಗ್ಗೆ 7:30 ಸುಮಾರಿಗೆ ಚಾಕುವನ್ನು ಚುಚ್ಚಿರುವಂಥದ್ದು. ಅನಂತರ ರಕ್ತಸ್ರಾವವಾಗಿ ಒದ್ದಾಡುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಇಬ್ಬರನ್ನು ಕೂಡ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಕೂಡ ಮೃತಪಟ್ಟಿರುವಂಥದ್ದು. ತಂದೆಗೆ ಪಕ್ಕೆಲುಬಿನ ಒಂದು ಜಾಗಕ್ಕೆ ಚಾಕುನಿಂದ ಚುಚ್ಚಿದರೆ ತಾಯಿಗೆ ಕತ್ತಿನ ಭಾಗದಲ್ಲಿ ಚಾಕುನಿಂದ ಇರಿದಿರುವಂಥದ್ದು. ಇಬ್ಬರಿಗೂ ಕೂಡ ತೀವ್ರ ರಕ್ತಸ್ರಾವವಾಗಿತ್ತು. ಕಳೆದ 1 ವಾರದಲ್ಲೂ ಕೂಡ ಹಣಕಾಸಿನ ಒಂದು ವಿಚಾರಕ್ಕೆ ಸಾಕಷ್ಟು ತಂದೆ ತಾಯಿಯ ನಡುವೆ ಗಲಾಟೆ ಆಗ್ತಾ ಇತ್ತು. ಮತ್ತೆ ಈತ ಮಾನಸಿಕವಾಗಿ ವಿಚಿತ್ರವಾಗಿ ವರ್ತನೆಯನ್ನ ಮಾಡ್ತಾ ಇದ್ದ. ಮತ್ತೆ ಯಾವುದೇ ರೀತಿಯಾದಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರಲಿಲ್ಲ. ಇದರಿಂದ ಆ ತಂದೆ ತಾಯಿ ಬೇಸತ್ತಿದ್ರು. ಮತ್ತೆ ಮಗನಿಗೆ ಎಷ್ಟೇ ಬುದ್ಧಿವಾದ ಹೇಳ್ತಾ ಇದ್ರು ಕೇಳ್ತಾ ಇರಲಿಲ್ಲ. ಕಳೆದ 1 ವಾರದಿಂದಲೂ ಕೂಡ ಈತ ಕೇವಲ 4 ಲಕ್ಷ ಹಣ ಕೊಡಬೇಕು ಅಂತೇಳಿ ಸಾಕಷ್ಟು ಡಿಮ್ಯಾಂಡ್ ಮಾಡ್ತಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ತಂದೆ ತಾಯಿ ಕೊಟ್ಟಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಈ ರೀತಿ ಒಂದು ಕೊಲೆಯನ್ನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜೊತೆಯಲ್ಲಿ ಆ ಬಗ್ಗೆ ಇನ್ನೂ ಕೂಡ ಪೊಲೀಸರು ಎಂಕ್ವೈರಿಯನ್ನ ಈಗ ಆರೋಪಿಯನ್ನ ರೋಹನ್ ಅನ್ನ ಎಚ್ಎಎಲ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇದನ್ನ ಹೊರತುಪಡಿಸಿ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಅದಲ್ಲದೆ ಈಗ USA ಯಲ್ಲಿ ಅವರ ಮಗಳು ಕೂಡ ಇರುವಂತದ್ದು. ಅವರ ಮಗಳು ಬಂದಂತ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಿದ್ದಾರೆ. ಈಗ ಮೃತದೇಹಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಗುರುವಾರ ಇವತ್ತು ಒಂದು ಮರಣೋತ್ತರ ಪರೀಕ್ಷೆ ಕೂಡ ಆಗುವಂಥದ್ದು. ಆದರೆ ಪ್ರೈಮರಿಯಾಗಿ ಈ ಒಂದು ಮಾನಸಿಕವಾಗಿ ವಿಚಿತ್ರವಾಗಿ ವರ್ತನೆಯನ್ನ ಮಾಡ್ತಾ ಇದ್ದ. ಮತ್ತೆ ಏನಾದರೂ ಅದನ್ನು ಹೊರತುಪಡಿಸಿ ಏನಾದರೂ ಆತನಿಗೆ ಕೌನ್ಸಿಲಿಂಗ್ ಮಾಡಿಸೋದು ಆ ಥರ ಆಗ್ತಾ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡಬೇಕಾಗಿದೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಆತ ತಂದೆ ನಿವೃತ್ತ ನೇವಿಯ ಕ್ಯಾಪ್ಟನ್ ಆಗಿದ್ದಂಥವ್ರು. ಮತ್ತೆ ತಾಯಿ ಶ್ಯಾಮಲಾ ಭಟ್ ಕೂಡ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ದಂತ ವೈದ್ಯೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಒಂದು ಪ್ರತಿಷ್ಠಿತ ಒಂದು ವಿಲ್ಲಾ ಒಳಗಡೆ ಅವರು ವಾಸವಾಗಿದ್ದಂಥದ್ದು. ಆದರೆ ಇತ್ತೀಚಿನ ಕಳೆದ 1 ವರ್ಷದ ಹಿಂದೆ ತಂದೆ ತಾಯಿಯ ಜೊತೆಯಲ್ಲಿ ಜಗಳ ಮಾಡಿಕೊಂಡು ಆತ ದೂರವಾಗಿದ್ದ. ಮತ್ತೆ ಬೇರೆ ಕಡೆ ಮನೆಯನ್ನ ಮಾಡಿಕೊಂಡಿದ್ದ. ಇತ್ತೀಚಿನ ದಿನಗಳಲ್ಲಿ ಬಂದು ಮತ್ತೆ ತಂದೆ ತಾಯಿಯ ಜೊತೆ ಸೇರ್ಕೊಂಡಿದ್ದ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅನಂತರ ಆದರೆ ಈ ನಡುವೆ ಹಣಕಾಸಿನ ವಿಚಾರದಲ್ಲಿ ಆತ ಹೆಚ್ಚಾಗಿ ತೊಂದರೆಯನ್ನು ಕೊಡ್ತಾ ಇದ್ದ ಅಂತ ಒಂದು. ಆದರೆ 4 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಅನ್ನೋದೊಂದು. ಜೊತೆಯಲ್ಲದೆ ಈತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂಥದ್ದು. ಮತ್ತೆ USA ಯಲ್ಲಿ ಈತ ಒಂದು ವಿದ್ಯಾಭ್ಯಾಸವನ್ನ ಮಾಡಿರುವಂಥದ್ದು ಗೊತ್ತಾಗಿದೆ. ಮಕ್ಕಳನ್ನಿಬ್ಬರನ್ನು ಕೂಡ USA ಯಲ್ಲಿ ಎಜುಕೇಶನ್ ಅನ್ನ ಮಾಡಿಸಿದ್ರು. ಆ ಬಳಿಕ ಇಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿರುವಂಥದ್ದು. ಇದನ್ನು ಈಗ ಸದ್ಯ ಎಚ್ಎಎಲ್ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಬೇರೆ ಏನಾದರೂ ಕಾರಣಗಳಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ಭಟ್, ನ್ಯೂಸ್ 18 ಬೆಂಗಳೂರು.